ವಿಜಯಪುರ ಪುರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷರ ಸ್ಥಾನಗಳಿಗೆ ಮಾರ್ಚ್ 10ರಂದು ನಡೆಯಲಿರುವ ಚುನಾವಣೆಗೆ ಕ್ಷಣಗಣನೆ ಶುರುವಾಗಿದ್ದು, ರೆಸಾರ್ಟ್ ರಾಜಕಾರಣ ಶುರುವಾಗಿದೆ. ಸಾಮಾನ್ಯ ಮಹಿಳೆಗೆ ನಿಗದಿಯಾಗಿರುವ ಅಧ್ಯಕ್ಷ ಸ್ಥಾನ, ಬಿಸಿಎಂಎ ಮಹಿಳೆಗೆ ನಿಗದಿಯಾಗಿರುವ ಉಪಾಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಶುರುವಾಗಿದೆ. ಜೆಡಿಎಸ್ನಿಂದ ಚುನಾಯಿತರಾಗಿದ್ದ 13 ಮಂದಿ ಸದಸ್ಯರಲ್ಲಿ 2 ಬಣಗಳಾಗಿ ವಿಂಗಡಣೆಯಾಗಿದ್ದು, 2 ಬಣಗಳ ಸದಸ್ಯರೊಂದಿಗೆ ಮಾತುಕತೆ ನಡೆಸುವಂತಹ ಪ್ರಯತ್ನವನ್ನು ಪಕ್ಷದ ನಾಯಕರು ನಡೆಸಿದ್ದರಾದರೂ 1 ಬಣದವರು ಮಾತ್ರವೇ ಸಭೆಗೆ ಹಾಜರಾಗಿದ್ದರು, ಮತ್ತೊಂದು ಬಣದ 6 ಮಂದಿ ಹಾಜರಾಗಿರಲಿಲ್ಲ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಆರ್. ಮುನೇಗೌಡ ಹಾಗೂ ಪ್ರಧಾನ ಕಾರ್ಯದರ್ಶಿ ಜಿ.ಎ. ರವೀಂದ್ರ ಅವರ ನೇತೃತ್ವದಲ್ಲಿ ಜೆಡಿಎಸ್ನ ಎಲ್ಲ ಸದಸ್ಯರೊಂದಿಗೆ ಮಾತುಕತೆ ನಡೆಸಲು ದೇವನಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸಭೆ ಆಯೋಜಿಸಿದ್ದರು. 11 ಮಂದಿ ಸದಸ್ಯರು ಮಾತ್ರ ಹಾಜರಾಗಿ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಮಂಡನೆ ಮಾಡಿದ್ದರು. 2 ಸದಸ್ಯರು 2 ಸಭೆಗಳಿಗೆ ಗೈರಾಗಿದ್ದರು. ಹೆಚ್ಚಿನ ಸಂಖ್ಯೆಯ ಸದಸ್ಯರು ವಿಮಲಾ ಬಸವರಾಜು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ವಿರೋಧ ವ್ಯಕ್ತಪಡಿಸಿದ್ದರು ಎನ್ನಲಾಗಿದ್ದು, ರಾಜೇಶ್ವರಿ ಭಾಸ್ಕರ್, ವಿಮಲಾ ಬಸವರಾಜ್ ಅವರಿಬ್ಬರನ್ನು ಬಿಟ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡುವಂತೆಯೂ ಸಲಹೆ ನೀಡಿದ್ದರು ಎನ್ನಲಾಗಿದೆ. ಯಾರು ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಬೇಕು ಎನ್ನುವ ಬಗ್ಗೆ ಸೋಮವಾರ ತೀರ್ಮಾನ ಮಾಡುವುದಾಗಿ ತಿಳಿಸಿದ್ದರು. ಭಾನುವಾರದ ಬೆಳವಣಿಗೆಯಲ್ಲಿ ಜೆಡಿಎಸ್ನ 7 ಮಂದಿ ಸದಸ್ಯರು, ಕಾಂಗ್ರೆಸ್ ಪಕ್ಷದ 4 ಮಂದಿ ಸದಸ್ಯರು, ಪಕ್ಷೇತರ 1 ಬಿಜೆಪಿ ಸದಸ್ಯೆ ಸೇರಿದಂತೆ 13 ಮಂದಿ ಸದಸ್ಯರು ಯಲಹಂಕದ ಬಳಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಬಿಜೆಪಿಯ ಮುಖಂಡರೊಬ್ಬರು, ಜೆಡಿಎಸ್ನ ಮುಖಂಡರೊಬ್ಬರು ನೇತೃತ್ವ ವಹಿಸಿದ್ದಾರೆ ಎನ್ನಲಾಗಿದ್ದು, ಜೆಡಿಎಸ್ನ ಜಿಲ್ಲಾಧ್ಯಕ್ಷ ಬಿ. ಮುನೇಗೌಡ ಅವರು ಬಿಜೆಪಿ ಮುಖಂಡ ಹಾಗೂ ಜೆಡಿಎಸ್ ಮುಖಂಡರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ. ಜೆಡಿಎಸ್ ಸದಸ್ಯರಲ್ಲಿ ಕೆಲವರಿಗೆ ವಿಪ್ ಜಾರಿಗೊಳಿಸಿದ್ದರೂ ಅವರು ಕೇರ್ ಮಾಡಿಲ್ಲ ಎನ್ನಲಾಗುತ್ತಿದೆ. ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರಿಗೂ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಅಂತಿಮವಾಗಿ ಕಾಂಗ್ರೆಸ್ನ ಸದಸ್ಯೆ ಭವ್ಯಮಧು ಅವರನ್ನು ಉಳಿದ ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲು ನಿರ್ಧರಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಉಪಾಧ್ಯಕ್ಷೆಯಾಗಿ 15ನೇ ವಾರ್ಡ್ನ ಸದಸ್ಯೆ ತಾಜುನ್ನಿಸಾ ಮಹಬೂಬ್ ಪಾಷಾ ಅವರನ್ನು ಅರ್ಧ ಅವಧಿಗೆ ಮಾಡಿ, ಉಳಿದ ಅವಧಿಗೆ 14ನೇ ವಾರ್ಡಿನ ಸದಸ್ಯೆ ರಾಧಮ್ಮ ಪ್ರಕಾಶ್ ಅವರನ್ನು ಮಾಡಲು ಚರ್ಚಿಸಿದ್ದಾರೆ ಎನ್ನಲಾಗುತ್ತಿದೆ. ಮೊದಲ ಅವಧಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಜೆಡಿಎಸ್ನ ಸದಸ್ಯರನ್ನು ಮಾಡಿ, ಅರ್ಧ ಅವಧಿಗೆ 12ನೇ ವಾರ್ಡಿನ ಸದಸ್ಯ ವಿ. ನಂದಕುಮಾರ್ ಅವರನ್ನು ಮಾಡಲು ಚರ್ಚೆಗಳು ನಡೆದಿರುವ ಕುರಿತು ಮಾಹಿತಿ ಲಭ್ಯವಾಗುತ್ತಿದ್ದು, ಅಂತಿಮವಾಗಿ ಯಾರು ಅಧ್ಯಕ್ಷರಾಗಲಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಎಂ. ಮುನಿನಾರಾಯಣ, ಎಸ್‌ಪಿಎಂ ನ್ಯೂಸ್, ವಿಜಯಪುರ.